ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇನ್ನೊಂದು ಜೇನು ಆ ಜೇನನ್ನ ಕುಯ್ಯೋಣ ಇವತ್ತು. ಅದರಲ್ಲಿ ಒಳ್ಳೆ ಕೋಲ್ ಜೇನು ಅಂತ ಹೇಳ್ತೀವಿ, ಕೋಲ್ ಜೇನು ಐತೆ. ಆ ಕೋಲ್ ಜೇನು ತುಪ್ಪನ ನಾವು ಇವತ್ತು ನೋಡಿ, ಇಲ್ಲಿ ನಮ್ಮದು ಕಾಫಿ ಗಿಡದಲ್ಲಿ ಒಳ್ಳೆ ಚೆನ್ನಾಗಿ ತುಪ್ಪ ಇಟ್ಟಿರ್ತಾರೆ ಇದು. ಇದಕ್ಕೆಲ್ಲ ಮೋಸ್ಟ್ಲಿ ಗೊತ್ತಿಲ್ಲ ಈಗ ನಾವು ಅದನ್ನು ತೆಗೆದು ತಿಂತೀವಿ ಅಂತ. ಅಂದರೆ ತುಂಬ ದಪ್ಪಾಗೈತೆ ಇದು, ನ್ಯಾಚುರಲ್. ನೋಡಿ, ಗಿಡದ ಕಟ್ಟೈತೆ. ಈ ಗಿಡನ ಕೊಂಬೆನ ಮುರಿಯೋದು ಬೇಡ, ಹಂಗೇ ಮೆಲ್ಲೆ ಹುಳಗಳಿಗೆ ಏನು ತೊಂದರೆ ಮಾಡ್ದಂಗೆ ಸ್ವಲ್ಪ ಮೆಲ್ಲೆ ತೆಗೆದು ಇದ್ರ ತುಪ್ಪನ ತಿನ್ನೋಣ. ಯಾಕೆಂದರೆ ಇದು ಈಗ ಕಾಫಿ ಹೂವಲ್ಲೆಲ್ಲ ಮಕರಂದನ ತೆಗೆದು ರಸ ತೆಗೆದು ಒಳ್ಳೆ ತುಪ್ಪ ಇಟ್ಟಿರುತ್ತೆ ಅಂದ್ಕೊಂಡಿರ್ತೀನಿ. ನೋಡೋಣ ಯಾವ ಅಂತ. ತುಂಬ ದಿನ ಆದಮೇಲೆ ಅಲ್ಲಿ ಎರಡಿದ್ದು ಅದು ಹೋಗ್ಬಿಟ್ಟು ಈಗ ಈ ಜೇನು ಜೊತೆಲಿ ನಮ್ಮದೊಂದು ನಮ್ಮದೊಂದು ವಿಡಿಯೋ ಮಾಡಿಕೊಂಡು ತುಪ್ಪ ತೆಗೆದು ತುಪ್ಪನ ತಿನ್ನೋಣ. ನೋಡಿ, ದಪ್ಪ ಜೇನೈತೆ. ನೋಡಿ, ಹುಳಗಳೆಲ್ಲ ಏನೋ ಅಲ್ಲರೂ ಸಾಯ್ತವೆ ಅಂದ್ಕೊಂಡಿದ್ದೀನಿ. ನಮ್ಮನ್ನು ಹಿಡಿತಾನೆ ಈಗ ಅಂತ ನೋಡೋಣ. ಹಿಡಿಯೋಣ ಅದಕ್ಕೆಲ್ಲ ಸ್ವಲ್ಪ ಡ್ರೆಸ್ ಎಲ್ಲ ಹಾಕ್ಕೊಂಡು ಹುಳಗಳು ಕಡಿದಂಗೆ ಅದೊಂದು ಕ್ಯಾಪ್ ತರಿಸ್ತೀನಿ. ಆ ಕ್ಯಾಪ್ ಹಾಕೊಂಡು ಜೇನು ತೆಗಿತೀನಿ. ಈಗ ನಾವು ನಮ್ಮ ಡ್ರೆಸ್ನ ಚೇಂಜ್ ಮಾಡ್ಕೋಬೇಕು, ಇಲ್ಲಾಂದರೆ ಇವು ಕಡ್ದಾಕ್ಬಿಡ್ತಾವೆ ನಮ್ಮನ್ನು. ಅದಕ್ಕೆ ಫಸ್ಟು ಏನು ಮಾಡೋಣ ಅಂದರೆ ಫಸ್ಟು ಈ ಫುಲ್ ಸ್ಲೀವ್ ಶರ್ಟ್ ಹಾಕೊಳ್ತೀನಿ. ಫುಲ್ ಸ್ಲೀವ್ ಶರ್ಟ್ ಹಾಕಿ ಇಲ್ಲಾಂದರೆ ಇವು ನನ್ನ ಮಗಕ್ಕೆಲ್ಲ ಕಡ್ದು ಬಿಡ್ತಾವೆ, ಆಮೇಲೆ ಹಿಂಸೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ಫುಲ್ ಸ್ಲೀವ್ ಶರ್ಟ್. ಮತ್ತು ಇದು ನಮ್ಮದು ಮಾಮೂಲಿ ಸೇಫ್ಟಿ ಗಾರ್ಡ್. ಇದನ್ನು ನಾವು ಹಾಕಲೇಬೇಕು. ಇದರಿಂದ ಹುಳಗಳು ನಮಗೆ ಕಚ್ಚಲ್ಲ. ಇದು ಗ್ಲೌಸು, ಇದಂತೂ ಹಾಕಲೇಬೇಕು, ಇಲ್ಲಾಂದರೆ ಚೆನ್ನಾಗಿ ಕದಾಕಿರ್ತಾರೆ. ದೊಡ್ಡ ಜೇನು ಫ್ರೆಂಡ್ಸ್, ಇದೊಂದು ದೊಡ್ಡ ಜೇನು ಇದೆ. ನೋಡೋಣ, ಬಟನ್ ಹಾಕಿ. ಒಂಚೂರು ಬೆಂಕಿ ಹಾಕಿದ್ರೆ ಬೆಂಕಿ ಇದಕ್ಕೆ ಹಾಕಿದ್ದೆ. ವಿಡಿಯೋ ಅಷ್ಟೇ ಮಾಡ್ತೀನಿ. ಈಗ ಸ್ವಲ್ಪ ಹೊಗೆ ಕೊಡೋಣ, ಹೊಗೆ ಇಲ್ಲಾಂದರೆ ಅವು ಇದಾಗ್ಬಿಡ್ತವೆ. ಇವಕ್ಕೆ ಹೊಗೆ ಕೊಟ್ಟು ಒಳ್ಳಾಡ್ತಾ ಇಲ್ಲ. ಈಗ ಹಂಗೆ ಡೈರೆಕ್ಟ್ ಡೀಲ್ ಮಾಡೋಣ ಇದನ್ನ. ಅವು ಕಷ್ಟಕ್ಕೆಲ್ಲ ಆಗಲ್ಲ. ಹೊಗೆ ಕೊಟ್ಟರೆ ಇದು ಅಲ್ಲಾಡ್ತಾನೆ ಇಲ್ಲ. ನೋಡೋಣ.
ಒಳ್ಳೆ ತುಪ್ಪ ಇರೋ ಥರ ಆಯ್ತು ಇದು. ಒಳ್ಳೆ ತುಪ್ಪ ಆಯ್ತು ಮಾತ್ರ. ಹಾಂ, ಈ ಥರ ಜೇನು ಒಳ್ಳೆ ಜೇನು ಆದರೆ ತುಂಬ ಚೆನ್ನಾಗಿ ಸಿಗ್ತೈತೆ ಇದು. ತುಪ್ಪ ಫುಲ್ಲು ತುಪ್ಪ ಐತೆ ಕೋಲ್ಡ್ ಜೇನು ನೋಡಿ ಇದು. ತುಂಬ ದಪ್ಪ ತುಪ್ಪ ಐತೆ ಇದರಲ್ಲಿ. ಇದನ್ನು ತೆಗೆಯೋಣ ಪಾಪ. ಹುಡುಗನ್ನ ಒಂದನ್ನು ಕೂಡ ಡಿಸ್ಟರ್ಬ್ ಮಾಡೋದನ್ನು ತೆಗಿತೀನಿ. ಮತ್ತು ಹಿಂಸೆ ಕೊಡಬಾರ್ದು. ಮತ್ತು ಅವನ ಒಂದನ್ನು ಕೂಡ ಸಾಯಿಸ್ತಾನೆ ತೆಗಿತೀನಿ ನಾವು. ಯಾಕಂದರೆ ಪಾಪ ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾರೆ ಜೇನುಹುಳುಗಳು. ರೈತರ ಮಿತ್ರ ಬೇರೆ ಅಂತ. ಜೇನುಹುಳ ರೈತರ ಮಿತ್ರ ಅಂತ ಅರ್ಥ. ಇದನ್ನು ಕೊಯ್ದರೆ ಇದರಲ್ಲಿ ಕಾಫಿ ಇದೆ, ಅದಕ್ಕೋಸ್ಕರ ಈ ಜೇನು ತುಂಬ ರೇರು ಸಿಗೋದಿದು. ಇದು ಒರಿಜಿನಲ್ಲು ಕೋಲ್ ಜೇನು ಅಂತ ಹೇಳ್ತೀವಿ. ಇದನ್ನು ನಾಟಿ ಜೇನು, ಕೋಲ್ ಜೇನು. ಇದು ಮೊನ್ನೆ ತೆಗೆದಿದ್ದು ಪೆಟ್ಟಿಗೆ ಜೇನು. ಅಂದರೆ ಇದು ನ್ಯಾಚುರಲ್ ಜೇನಿದೆ. ಇಷ್ಟು ತೆಗೆದಿದ್ದೀನಿ ಫ್ರೆಂಡ್ಸ್, ಸಾಕಿದ್ದು. ಮತ್ತು ಅದ್ರ ಗೂಡಿಗೆ ಇನ್ನೇನು ತೊಂದರೆ ಮಾಡಿಲ್ಲ ನೋಡಿ. ಇಲ್ಲಿ ಇದ್ರ ಗೂಡು ಬಾಕಿ ಅಷ್ಟೇ ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಫುಡ್ಡು ಕೂಡ ಬಿಟ್ಟಿದ್ದೀನಿ ಅಲ್ಲಿ, ಅದು ಫುಡ್ ಇರಲಿ ಅಂತ. ಯಾಕೆಂದರೆ ಪಾಪ ಅದಕ್ಕೂ ತೊಂದರೆ ಆಗ್ಬೋದಲ್ಲ ಅಂತ ಫುಡ್ ಬಿಟ್ಟಿದ್ದೀನಿ. ಹಾಂ ನೋಡಿ, ಒಳ್ಳೆ ಫುಡ್ ಬಿಟ್ಟಿದ್ದೀನಿ. ಅರ್ಧ ಬಿಟ್ಟಿದ್ದೀನಿ ಅದಕ್ಕೆ ಇರಲಿ ಅಂತ. ಇನ್ನು ಅರ್ಧ ತೆಗೆದಿದ್ದೀನಿ ನೋಡಿ. ಇದು ಒರಿಜಿನಲ್ ಜೇನು ಈ ಥರ ಸಿಕ್ಕೈತೆ ನೋಡಿ. ಇದು ಎಂಥದ್ದು ನಾಟಿ ಜೇನು. ನಾಟಿ ಜೇನು, ಕೋಲ್ ಜೇನು ಅಂತೀವಿ ನಾವು ಇದನ್ನು ಹಳ್ಳಿ ಭಾಷೆಯಲ್ಲಿ, ಕೋಲ್ ಜೇನು. ಈ ಜೇನನ್ನ ತಿನ್ನಲಿಕ್ಕೆ ಆಲ್ರೆಡಿ 2 ವಿಕೆಟ್ಗಳು ಕೂತವೆ ನೋಡಿ. ಯಾವಾಗ ತೋರಿಸ್ತೀರಿ, ಇದು 2 ವಿಕೆಟ್ಗಳು ವೆಯ್ಟ್ ಮಾಡ್ತವೆ ನೋಡಿ. 2 ವಿಕೆಟ್ಗಳು ಇವು. 2 ವಿಕೆಟ್ಗಳು ಜೇನಿಗೋಸ್ಕರ ವೆಯ್ಟ್ ಮಾಡ್ತವೆ. ಹಾಂ, ಇವಾಗ ಕಷ್ಟಪಟ್ಟು ತೆಗೆದಾಯ್ತು ಈಗ. ಓಕೆ, ನಮ್ಮ ಇದನ್ನು ಈಗ ರಿಮೂವ್ ಮಾಡೋಣ, ನಮ್ಮ ಬೇಟೆಗಳನ್ನ. ಒಂದೇ ಒಂದು ಹುಳುನೂ ಕೂಡ ನಾನು ಸಾಯಿಸಿಲ್ಲ ಈಗ. ಒಂದೇ ಒಂದು ಹುಳುನೂ ಸಾಯಿಸಿಲ್ಲ. ಅದಕ್ಕೆ ಫಸ್ಟು ಬೆಂಕಿ ಆಗಿದೆ. ಈಗ ಟೆಕ್ನಾಲಜಿ ಜೇನುಹುಳುಗಳು ಕೂಡ ಟೆಕ್ನಿಕ್ ಮಾಡ್ಕೊಬಿಟ್ಟವೆ. ಯಾಕೆಂದರೆ ಅವು ಒಳ್ಳೆ ಟೆಕ್ನಾಲಜಿ ಹುಳುಗಳು ಆಗಿರೋದ್ರಿಂದ ಅವು ಹೊಗೆಗೆ ಹೋಗಲಿಲ್ಲ. ಪರವಾಗಿಲ್ಲ, ಹೊಗೆಗೆ ಹೋಗಲಿಲ್ಲ ಅಂದ್ರೂ ಅದನ್ನ ರೆಡಿ ಮಾಡಿಬಿಟ್ಟಿದ್ದೀವಿ, ತೆಗ್ದಿದ್ದೀವಿ. ಇದು ಫುಲ್ ಸ್ಲೀವ್ ಶರ್ಟ್ ಯಾಕಾಗ್ತದೆ ಅಂದರೆ ಈ ಕೈಗಲ್ಲೆಲ್ಲ ಸಿರ್ಕೊಂಡು ಕಡ್ದುಬಿಡ್ತವೆ ಆಮೇಲೆ. ಈಗ
ನಾವು ಫುಲ್ಲು ಸೇಫ್ಟಿ ಆಗ್ಬಿಟ್ಟಿದ್ದೀನಿ. ಕೂದಲೆಲ್ಲ ಆಚೆ ಆಗ್ಬಿಡ್ತು, ಓಕೆ ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ತಾವೆ ನೋಡಿ, ಇಲ್ಲಿ ಹುಳಗಳು ಸ್ವಲ್ಪ ವೆಯ್ಟ್ ಮಾಡ್ತಾವೆ. ಇದನ್ನೆಲ್ಲ ಓಡಿಸ್ಕೊಳ್ಳೋಣ ಪಾಪ. ಅವು ಗೂಡಿಗೆ ಹೋಗ್ಬಿಡ್ತಾವೆ ವಾಪಸ್ಸು, ಇಲ್ಲಾಂದರೆ ಇದ್ರೊಳಗಡೆನೇ ಇರ್ತವೆ. ಹಂಗೆ ಒಂಚೂರು ಟೇಸ್ಟ್ ಮಾಡ್ತೇನೆ. ಅಮೃತ ಅಂತ ಹೇಳ್ತಾರಲ್ಲ, ಅದು ಪಕ್ಕ. ಏಕೆಂದರೆ ನಾವು ಪಂಚಾಮೃತನ ಮಾಡ್ಬೇಕಾದ್ರೆ ಜೇನು ಹಾಕ್ತೀವಿ, ಅದು ಹಿರಿಯರು ತಿಳಿದೇ ಹೇಳಿರ್ತಾರೆ ಅಮೃತ ಅಂತ. ನಿಜವಾದ ಅಮೃತದ ಥರನೇ ಐತೆ. ನಾವು ಮೊನ್ನೆ ತೆಗೆದಿದ್ದು ಪೆಟ್ಟಿಗೆ ಜೇನು, ಅದು ನಾನು ಸಾಕಿರೋದು. ಅಂದರೆ ಇದು ನ್ಯಾಚುರಲ್ ಜೇನಿದು ನೋಡಿ, ಈ ಥರ ಐತೆ. ಹುಳ ತೆಗೆದಾಕ್ತಾನೆ. ಇದು ಜೇನು ಹಸ್ತಂತ ಶೂರರು, ಇವರು ಹಸ್ತಾದ ಮೇಲೆ ಜೇನು ತೆಗೆದಾದ್ಮೇಲೆ ಇವ್ರು 2 ಜನ ಶೂರರು. ಈಗ ಇವರು ಫುಲ್ ಕ್ಯಾಪ್ ಹಾಕೌಟವ್ರೆ. ನಮ್ಮ ಇವರು ಭುವನ್ ಗೌಡ ಅವರು ಬರ್ತಾವ್ರೆ. ಅದೆಲ್ಲ ಪರವಾಗಿಲ್ಲ, ಒಳ್ಳೆ ಜೇನೈತೆ ನೋಡಿ. ನೀವು ಈ ಥರ ಜೇನು ಅಂದರೆ ಈ ಕೆಮ್ಮು, ಕಫ ಮತ್ತು ಯಾರ್ಯಾರು ಸ್ವಲ್ಪ ವೀಕ್ ಇರ್ತಾರೆ ಅವರಿಗೆಲ್ಲ ಈ ಥರ ಜೇನು ಸಿಕ್ಕಿರೋ ತುಂಬ ಒಳ್ಳೆಯದು ನೋಡಿ. ಆ್ಯಕ್ಚುಲಿ ಕೆಲವರು ಔಷಧಿಗೆಲ್ಲ ತುಂಬ ಹುಡುಕ್ತಾರೆ. ಓಕೆ ನೋಡಿ, ಇವೆರಡೂ ನನಗೆ ಕಡಿಲಿಕ್ಕೇನೋ ಓಡಾಡ್ತವೆ. ಅವು ಹೋಗ್ಬಿಡ್ಲಿ. ಮತ್ತೆ ಇಲ್ಲೊಂದೆರಡು ತುಪ್ಪದಲ್ಲಿ ಮುಳುಗೋಗ್ಬಿಟ್ಟವೆ ನೋಡಿ. ಇದನ್ನ ಪಾಪ ಇವನ್ನ ರೆಸ್ಕ್ಯೂ ಮಾಡಿಬಿಡೋಣ ಫಸ್ಟು. ಅವು ಗೂಡತ್ರಕ್ಕೆ ಹೋಗ್ಬಿಡ್ತವೆ. ಇಲ್ಲಿ ಹತ್ರ ಇರೋದ್ರಿಂದ ನಾವು ಬಿಟ್ಟರೆ ಈಗ ಗೂಡತ್ರಕ್ಕೆ ಹೋಗ್ಬಿಡ್ತವೆ. ಇಲ್ಲಾಂದರೆ ಈ ತುಪ್ಪದಲ್ಲೇ ಮುಳುಗಿ ಸತ್ತೋಗ್ಬಿಡ್ತವೆ ಪಾಪ. ಆ ಪಾಪ ಬೇರೆ ನಮಗೆ ಗಂಟ್ಕೊಬಿಡ್ತದೆ. ಆಮೇಲೆ ಒಂದು ಧರ್ಮದಲ್ಲಿ, ನಮ್ಮ ಗ್ರಂಥದಲ್ಲಿ ಏನು ಹೇಳ್ತದೆ ಅಂದರೆ ಜೇನನ್ನು ತೆಗಿಬಾರ್ದು ಅಂತ ಒಂದು ರೂಲ್ಸ್ ಐತೆ. ಯಾಕೆಂದರೆ ಒಂದು ಜೇನು ತೆಗೆಯೋದು ಒಂದೇ, ಒಂದು ಊರಿಗೆ ಬೆಂಕಿ ಹಾಕೋದು ಒಂದೇ ಅಂತ ಹೇಳ್ತಾರೆ. ಒಂದು ಜೇನ ಗೂಡು ಹಾಳು ಮಾಡಿದ್ರೆ ಒಂದು ಊರನ್ನ ಹಾಳು ಮಾಡ್ದಂಗೆ ನಾವು. ಆದರೆ ಏನಪ್ಪ ಅಂದರೆ, ನಾನು ಇವು ನಮ್ಮ ತೋಟದಲ್ಲಿ ನೀರಿಗೆ ಹೊಡೆದು ಚೆನ್ನಾಗಿ ಹೂ ಬರಂಗೆ ಮಾಡಿರ್ತೀನಲ್ಲ, ಅದರಿಂದ ನಾನು ಇವಕ್ಕೆ ಅರ್ಧ ಮಾತ್ರ ತೊಗೊಳ್ತೀನಿ. ನಾನು ಏನೇ ಜೇನು ತೆಗೆದ್ರೂ ಅರ್ಧ ಜೇನು ಮಾತ್ರ ತೆಗಿತೀನಿ, ಇನ್ನು ಅರ್ಧ ಜೇನ ಅವಕ್ಕೆ ಬಿಡ್ತೀನಿ. ಯಾಕೆಂದರೆ ಪಾಪ ಇವಕ್ಕೂ ತೊಂದರೆ ಆಗ್ಬಾರ್ದು ಅಂತ. ಮತ್ತು ಒಂದೇ ಒಂದು ಹುಳುನೂ ಕೂಡ ನಾನು ಕೊಂದಿಲ್ಲ ಇವತ್ತು. ಆರಾಮಾಗಿ ನೋಡಿ ಮೆಲ್ಲ ಮೆಲ್ಲ ತೆಗೆದು ಬಿಡ್ತಾಯಿದ್ದೀನಿ. ಒಂದೇ ಒಂದು ಹುಳುನೂ ಕೂಡ ನಾನು ಸಾಯಿಸಿಲ್ಲ ನೋಡಿ. ಇವೆಲ್ಲನೂ ವಾಪಸ್ ಬಿಡ್ತಾಯಿದ್ದೀನಿ. ಇಲ್ಲಿದ್ದರೆ ಇವಕ್ಕೆ ದಾರಿ ಗೊತ್ತಿರ್ತದೆ. ಇವ್ರ ಗೂಡು ಇಲ್ಲೇ ಇರೋದಲ್ವ, ಆರಾಮಾಗಿ ಹಾರ್ಕೊಂಡು ಹೋಗ್ಬಿಡ್ತವೆ. ಇನ್ನು ಯಾವುದೇ ಪಕ್ಷಿಗಳು, ಕ್ರಿಮಿಕೀಟಗಳು ತಿನ್ನೋದಿಲ್ಲ. ಆಗ ಎಲ್ಲನೂ ಬಿಡಿಸ್ತಾಯಿದ್ದೀನಿ. ಇವೆಲ್ಲನೂ ಕಳಿಸ್ಬಿಟ್ಟು ಈ ಜೇನನ್ನು ತಿನ್ನೋಣ ನಾವು. ಆಲ್ಮೋಸ್ಟು ಎಲ್ಲ ಮುಗ್ದಾಗವೆ ಅನ್ಕೋತೀನಿ. ಇನ್ನೆಲ್ಲೆಲ್ಲ ಒಂದೊಂದೆರಡು ಹುಳುಗಳು ಮಾತ್ರವೇ ನೋಡಿ. ಓ ಪಾಪ, ಒಂದು 2-3 ಎಲ್ಲೋ ದಬಾಕಬಿಟ್ಟು ಸತ್ತೋಗ್ಬಿಟ್ಟವೆ. ತುಪ್ಪದೊಳಗಡೆ ಮುಳುಗಿ ಅಲ್ಲೇ ಸತ್ತೋಗ್ಬಿಟ್ಟವೆ ನೋಡಿ. ಏನೂ ಮಾಡೋಕ್ಕಾಗಲ್ಲ. ದೇವರು ಇವರು ಆತ್ಮಕ್ಕೆ ಶಾಂತಿ ಕೊಡಲಿ, ಮುಕ್ತಿ ಕೊಡಲಿ ಇವಕ್ಕೆ. ಓ, ಇಲ್ಲಿ ಸ್ವಲ್ಪ ಜೀವಾಗವೆ, ಓಡಿಸ್ಬಿಡೋಣ. ಓ, ಇದೊಂದು ಸತ್ತೋಗ್ಬಿಟ್ಟೈತೆ ಪಾಪ. ರಾಮ್ ರಾಮ್ ರಾಮ್. ಹೌದಾ, ಇಲ್ಲಿ ಸುಮಾರು ತೇಲಾಡ್ತವೆ. ಇವೆಲ್ಲ ನಿಲ್ಬಿಟ್ಟಿರ್ತೀನಿ ಪಾಪ. ಬದಿಕೋತವೆ, ಇವೆಲ್ಲ ವಾಪಸ್ ಹೋಯ್ತವೆ. ಆದರೆ ಏನು ಮಾಡೋದು, ನಾನು ಇವನ್ನ ಸಾಯಿಸ್ಬಾರ್ದು ಅಂದ್ಬಿಟ್ಟು ಕಷ್ಟಪಟ್ಟಿದ್ದೆ. ಇವು ತುಪ್ಪದೊಳಗಡೆ ಮುಳುಗಿ ಸತ್ತೋಗ್ಬಿಟ್ಟವೆ ಒಂದು 4-5. ಇಲ್ಲೆಲ್ಲ ಕೆಲವು ಜೀವಾಗವೆ, ಸತ್ತಿಲ್ಲ ಇವು ನೋಡಿ. ಇವೆಲ್ಲ ಒದ್ದಾಡ್ತವೆ. ಇವು ಜೀವಾಗವೆ ನೋಡಿ, ಸತ್ತಿಲ್ಲ ಇವು. ಅಂದರೆ ಈ ಮನುಷ್ಯ ದುರಾಸೆಗೆ ಪಟ್ಟು ಸತ್ತೋಯ್ತಲ್ಲ, ನನ್ನ ಆಸ್ತಿ ಅಂತಸ್ತು ಅಂತ ಹಂಗೆ ಬಡ್ಡಿವು ನನ್ನ ತುಪ್ಪ ಅಂದ್ಕೊಂಡು ಬಂದು ಬಿದ್ದು ಸತ್ತೋಗೋಕ್ಕೆ ಇಷ್ಟಪಡ್ತಾವೆ. ಅದ್ರ ಬದಲು ಹಾರೋಗಿದ್ರೆ ಬದಿಕೊಳ್ಳೋವೇನೋ ಒಂದೆರಡು ಸತ್ತೋಗ್ಬಿಟ್ಟವೆ. ಇದು ಮನುಷ್ಯನಿಗೆ ಉದಾಹರಣೆ. ನಾನು ನಂದು ಅಂತ ಸಾಯ್ತಾ ಇರ್ತಾನಲ್ಲ, ಅದಕ್ಕೆ ಅವನು ನಾನು ನನ್ನದು ಬಿಟ್ಟರೆ ಈ ಜೇನುಳ ಥರ ಅವನು ಸತ್ತೋಗೋಲ್ಲ, ಈ ಥರ ಸಾಯಲ್ಲ, ಚೆನ್ನಾಗಿರ್ತಾನೆ. ಅವ್ನು ಮುಕ್ತಿ ದಾರದಲ್ಲಿ ಹೋಗ್ತಾನೆ. ನಾನು ಇವು ಯಾರೂ ಕೊಲ್ಲಿಲ್ಲ. ನಾನು ತುಪ್ಪ ತೆಗೆದೆ, ಇವು ತುಪ್ಪದ ಆಸೆಗೆ ಬಂದು ಇಲ್ಲಿ ಬಿದ್ದವೆ ನೋಡಿ. ಇಲ್ಲಿ ಇದ್ರೊಳಗಡೆ ಒಂದು ಹೋಗ್ಬಿಟ್ಟೈತೆ. ಒಳ್ಳೆ ಟೇಸ್ಟ್ ಐತೆ ಮಾತ್ರ. ರಾಮ್ 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 ನೋಡಿ. ಇದು ಬದುಕೈತೆ, ಬದುಕೊಳ್ಳಿ ಅದನ್ನು.
ಇನ್ನೊಂದು ಹುಳ ಐತೆ, ಇದನ್ನು ಬದುಕಿಸ್ಬಿಡ್ತೀನಿ. ಹಾಂ, ಅದು ಬದುಕೈತೆ, ಜೀವ ಆಗೈತೆ ಅದು. ರಾಮ್ ರಾಮ್ ರಾಮ್. ಹಾಂ, ಇದಕ್ಕೂ ಜೀವದಾನ ಮಾಡಿಬಿಡ್ತೀನಿ. ಹಾಂ, ಓಡಾಡ್ತೈತೆ ಚೆನ್ನಾಗಿ ಪಾಪ. ಬಾ ಬಾ ಬಾ. ಹಾಂ, ಹೋಗು, ಸುಖವಾಗಿರು. ಹಾಂ, ಓಕೆ. ಇದು ನೋಡಿ ಒರಿಜಿನಲ್ ನಾಟಿ ಜೇನುತುಪ್ಪ. ಇದು ಪುನಃ ಸಾಯಕ್ಕೆ ಬರ್ತೈತೆ ಇಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ಸ್. ನೋಡಿ, ಇದೇ ಥರ ನಿಮಗೇನಾದ್ರು ವೀಡಿಯೋ ಈ ಥರ ನ್ಯಾಚುರಲ್ಲಾಗಿ ನಮ್ಮ ಹಳ್ಳಿ ಜೀವನದ ವೀಡಿಯೋ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಸಿಹಿ ಸಿಹಿ ಜೇನು, ಕೋಲ್ ಜೇನು ನೋಡಿ. ಸಿಹಿ ಸಿಹಿ ಜೇನು, ಕೋಲ್ ಜೇನು ತುಂಬ ದೊಡ್ಡ ಜೇನಿತ್ತು, ಅದನ್ನ ತೆಗೆದಾಕಿದ್ದೀನಿ ಇವತ್ತು. ಒಳ್ಳೆ ತುಪ್ಪ ಐತೆ ನೋಡಿ. ಇದನ್ನು ಈಗ ತಿಂದು ಈಗ ಮಜಾ ಮಾಡ್ತೀವಿ ಈ ಜೇನನ್ನ. ಒಳ್ಳೆ ಜೇನು ನೋಡಿ. ಜೇನು ತಿಂದಾಯಿತು, ಈಗ ನೋಡೋಣ ನಾವು ಏನು ಮಾಡ್ತಾವೆ ಅಂತ. ಈಗ ಹುಲಿಗಳು ಜೇನು ತಿಂದ್ಬಿಟ್ಟು ಹೂವು ನೋಡ್ಬಿಡ್ತವೆ. ನಾನು ಅರ್ಧ ಜೇನು ಅಲ್ಲೇ ಬಿಟ್ಟಿದ್ದೆ. ಈಗ ನೋಡೋಣ ನಾವೇನು ಮಾಡ್ತೇವೆ ಅಂತ. ಯಾಕೆಂದರೆ ನಾವು ಫುಲ್ ಜೇನು ತೆಗೆಯಿಲ್ಲ. ನಾನು ನೋಡಿ, ನಾವು ಸುಳ್ಳು ಹೇಳ್ತಾ ಇಲ್ಲ. ವಾಪಸ್ ಅವು ಯಥಾಸ್ಥಿತಿ ಅಲ್ಲೇ ಇವೆ ನೋಡಿಲಿ. ಅರ್ಧ ತುಪ್ಪ ತೊಗೊಂಡು ಇನ್ನು ಅರ್ಧ ಬಿಟ್ಬಿಟ್ಟಿದ್ದೀನಿ ನಾನು. ನೋಡಿ, ಎಲ್ಲ ವಾಪಸ್ ಬರ್ತಾವೆ. ಅರ್ಧ ಯೋಚನೆ ಮಾಡ್ಕೋತವೆ, ಯಾರೋ ನಮ್ಮನೆ ಜೇನುತುಪ್ಪ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಅಂತ ಯೋಚನೆ ಮಾಡ್ತಿರ್ತವೆ. ನಾವು ಈಗ ಕಳ್ತನ ಮಾಡಿದವ್ರು ನಾವೇನೇ, ಜೇನು ಕದ್ದವರು ನಾವು. ಆ್ಯಕ್ಚುಲಿ ಜೇನು ಕದ್ಬಿಟ್ರು ಇದ್ರ ಮನೇಲಿ ಕಳ್ತನ ಮಾಡಿದವ್ರು ನಾವೇನೆ. ಈಗ ಯಾವ ಹೊರಗಡೆ ಎಲ್ಲ ಹುಳಗಳೆಲ್ಲ ಹೋಗಿರ್ತಾವಲ್ಲ, ಅವು ಆಲ್ಮೋಸ್ಟ್ ಯೋಚನೆ ಮಾಡ್ತಾಯಿರ್ತವೆ, ನಮ್ಮ ಮನೇಲಿ ಕಳ್ತನ ಮಾಡ್ಕೊಂಡು ಹೊರಡ್ರಿ ತುಪ್ಪನ ಅಂತ. ಈಗ ನಾವು ಹೆಂಗೆ ಹೇಳ್ತೀವಿ, ನಮ್ಮ ಮನೇಲಿ ಏನೋ ಕಳ್ತನ ಹೊಟ್ಟೈತೆ, ಯಾರೋ ಕಳ್ಳರು ಬಂದ್ಬಿಟ್ಟು ಕತ್ಕೊಂಡು ಹೋಗ್ತಾರೆ ಅಂತ. ಈಗ ನಾವು 3 ಜನ ಅಜ್ಜಿಯನ್ನು ಕಳ್ತನ ಮಾಡಿರ್ತೀವಿ. ಈಗ ಹೊರಗಡೆ ಹುಳಗಳು ಹೋಗಿರ್ತಾವಲ್ಲ, ಅವು ಏನು ಆಹಾರನ ಕಲೆಕ್ಟ್ ಮಾಡ್ಕೊಬರಕ್ಕೆ ಹೋಗಿರ್ತವೆ. ಅವು ಈಗ ಮನೆಗೆ ಬಂದು ನೋಡಿದಾಗ ಕಳ್ತನ ಹೊಡಿರ್ತಲ್ಲ. ಈಗ ನೋಡಿ, ನಾವು ನೋಡಿ ಕದ್ದವ್ರು ನೋಡಿ, ಇಲ್ಲೊಬ್ಬರು ಇವರು ಈಗ ಕಳ್ಳರ ಏನು ಕದ್ದಿರ್ತಾರೆ ಅದರಲ್ಲಿ ಇವರು ಕೂಡ ಪಾಲ್ದಾರ್ರೇನೆ. ಈಗ ಅವೆಲ್ಲ ಯೋಚನೆ ಮಾಡ್ತಾಯಿರ್ತವೆ, ನಮ್ಮ ಮನೇಲಿ ಕತ್ಕೊಂಡು ಹೋಗ್ಬಿಟ್ಟವ್ರೆ ಅಂತ. ಪಾಪ ಅವಕ್ಕೆ ಇನ್ನೂ ಆಹಾರ ಕೊಡಲಿ. ತೋಟ ಐತೆ, ತೋಟದಲ್ಲಿ ಹೂವೆಲ್ಲ ಐತೆ, ಅವು ತಿಂತವೆ, ತೊಂದರೆ ಇಲ್ಲ. ಮತ್ತು ಇನ್ನೊಂದು ಏನು ಮಾಡ್ತೀವಿ ಅಂದರೆ, ನಾವು ಬೆಲ್ಲದ ಪಾನಕನ ಇಟ್ರೊಳಗೆ ಇಲ್ಲಿ ಹಾಕ್ಬಿಟ್ಟಿರ್ತೀವಿ. ಆಗ ಅವೇನು ತಿಂದಿರ್ತವೋ ಅವಕ್ಕೆ ಕೂಡ ಮೇವು ಆಗುತ್ತೆ. ಸಾಕು. ಇನ್ನು ನೆಕ್ಸ್ಟ್ ಸಿಕ್ಕಿದ್ರೆ ನೆಕ್ಸ್ಟ್ ಕೂಡ ವೀಡಿಯೋ ಮಾಡ್ತೀನಿ. ಇನ್ನೊಂದು ಸಲ ನೋಡ್ಕೊಬಿಡಿ. ಕೂಲ್ ಜೇನು ಎಂಥ ದೊಡ್ಡ ಮನೆ ಕಟ್ಕೊಂಡೈತೆ ಇಲ್ಲಿ ನೋಡಿ. ಅಲರ್ಟ್ ಆಗ್ಬಿಟ್ಟವೆ, ಈಗ ಜಾಸ್ತಿ ಅಲರ್ಟ್ ಆಗ್ಬಿಟ್ಟವೆ. ಎಲ್ಲ ನೋಡ್ತಾವೆ. ಈಗ ಏನು ನೋಡ್ತಾವೆ ಅಂದರೆ, ನಮ್ಮನ್ನು ತಿಂದ್ಬಿಡ್ರಲ್ಲ, ನಮ್ಮ ಜೇನ ತಿನ್ಕೊಂಡೋಗ್ಬಿಟ್ರಲ್ಲ ಅರ್ಧನ ಅಂತ. ಅರ್ಧ ತಿಂದಿದ್ದೀವಿ, ಇನ್ನು ಅರ್ಧ ಇಲ್ಲೇ ಐತೆ ನೋಡಿ. ಇಲ್ಲಿ ಕೆಳಗಡೆ ಗಂಟ ಆಯ್ತಲ್ಲ ಇದೆಲ್ಲ ನೋಡಿ, ಇದೆಲ್ಲ ಜೇನೇ ಇದು. ಈಗ ಜಾಸ್ತಿ ಇವಕ್ಕೆ ಡಿಸ್ಟರ್ಬ್ ಮಾಡಿಬಿಟ್ರೆ ಈಗ ಸಾಡ್ಕೊಂಡು ಕಡಿದ್ಬಿಡ್ತವೆ ಬಂದ್ಬಿಟ್ಟು. ಯಾಕೆಂದರೆ ಈಗ ಅರ್ಧ ಹಾಲೆ ಸಿಟ್ಟಲ್ಲಿರ್ತವೆ. ನೋಡಿ, ಇಲ್ಲೊಂದು ಜೇನು ಹೀಗೆ. ಓಕೆ ಫ್ರೆಂಡ್ಸ್, ಇದೇ ಥರ ರಾಮ್ ಇದೇ ಥರ ವೀಡಿಯೋನ ಹಾಕ್ತಾಯಿರ್ತೀವಿ. ಏನಾದರೂ ನಿಮಗೆ ಹಳ್ಳಿ ಸ್ಟೈಲ್ದು ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ಸ್.